ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಿರುವಂಥದ್ದಿದೆ. ಎರಡನೇ ಹಂತದ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ದಕ್ಷಿಣ ಕರ್ನಾಟಕದಲ್ಲಿ 14 ಲೋಕಸಭಾ ಕ್ಷೇತ್ರದಲ್ಲಿ ನಡೀತಿದೆ. ಇವತ್ತು ನಾನು ಸಹ ಬಂದು ಮತದಾನವನ್ನು ಮಾಡಿದ್ದೀನಿ. ಕುಟುಂಬ ಸಹಿತವಾಗಿ ಬಂದು ಮತದಾನವನ್ನು ಮಾಡೋ ಮೂಲಕ ಮೊದಲನೇದಾಗಿ ನಮ್ಮ ಕರ್ತವ್ಯ ನಿರ್ವಹಣೆ, ಮತದಾನ ಮಾಡೋಂಥದ್ದು ಪ್ರತಿಯೊಬ್ಬ ಮತದಾರನ ಹಕ್ಕು. ಇದನ್ನು ಪ್ರತಿಯೊಬ್ಬರು ನಿರ್ವಹಣೆ ಮಾಡಬೇಕು. ನಾನು ಸಹ ಮಾಡಿ ಇವತ್ತು ಎಲ್ಲರೂ ಜಲ್ದಿ ಬಂದು ಮತದಾನವನ್ನು ಮಾಡಿ ಅತಿ ಹೆಚ್ಚಿನ ಸಂಖ್ಯೆ ಪ್ರತಿಯೊಬ್ಬನೂ ಮತದಾನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗೆ ಏನೊಂದು ಕುಣಿಗಲ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಭಾಗ. ಇವತ್ತು ಬೆಳಗಿನ ಜಾವದಲ್ಲಿ 2 ಗಂಟೆ ಸಮಯದಲ್ಲಿ ಏನೊಂದು ಕೃಷ್ಣಯ್ಯ ಅನ್ನೋವಂಥ ವ್ಯಕ್ತಿ, ವಾಟರ್ಮ್ಯಾನ್, ಅವರು ಆ ಗ್ರಾಮದಲ್ಲಿ ನೀರು ಬಿಡಲಿಕ್ಕೆ ಹೋಗಿರುವಂಥದ್ದಿದೆ. ಈ ಸಂದರ್ಭದಲ್ಲಿ ಅವನಿಗೆ ಹಲ್ಲೆಯನ್ನು ಮಾಡಿ, ಭಾಳ ತೀವ್ರವಾಗಿ ಹಲ್ಲೆಯನ್ನು ಮಾಡಿ, ಅವನ್ನ ಬೆದರಿಸಿ ಎದುರಿಸಿ, ಏನೊಂದು ನಿನ್ನ ಮಗ ಲೋಕೇಶ್ ಭಾರತೀಯ ಜನತಾ ಪಾರ್ಟಿಗೆ ಪ್ರಚಾರವನ್ನು ಮಾಡ್ತಿದ್ದಾನೆ, ಅವನ ತಕ್ಷಣ ನೀವೆಲ್ಲರೂ ನಿಲ್ಲಿಸಬೇಕು, ಇಲ್ಲದೆ ಇಡೀ ಕುಟುಂಬವನ್ನೇ ನಿರ್ನಾಮ ಮಾಡ್ತೀವಿ ಅನ್ನುವಂಥ ಹೆದರಿಕೆಯನ್ನು, ಅವಮಾನಗಳನ್ನು ತೀವ್ರವಾಗಿ ಸರಿಯಾಗಿ ಹೊಡೆದು ಅವನ ಅವಮಾನವನ್ನು ಮಾಡಿ, ಈ ಅವಮಾನವನ್ನು ಸಹಿಸ್ಕೊಳ್ಳೋಕ್ಕಾಗದೆ ತನ್ನ ಕುಟುಂಬಕ್ಕೆ ಮತ್ತು ಮಗನಿಗಿರುವಂಥ ಒಂದು ಬೆದರಿಕೆ, ಜೀವದ ಭಯದ ಒಂದು ಹಿನ್ನೆಲೆಯಲ್ಲಿ ಆ ಮನುಷ್ಯ 4 ಗಂಟೆಗೇ ಬೆಳಗಿನ ಜಾವದಲ್ಲೇ ಆತ್ಮಹತ್ಯೆ ಮಾಡ್ಕೋತಾನೆ. ಆತ್ಮಹತ್ಯೆ ಕೃಷ್ಣಯ್ಯ ಅನ್ನುವಂಥ ವ್ಯಕ್ತಿ, ಕೀಚವಾಡಿ ಅನ್ನುವಂಥ ಗ್ರಾಮ, ಹುಲಿದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ತಕ್ಷಣ ಗೃಹ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಆಪಾದಿತರ ಹೆಸರುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೊಂದು ನಟೇಶ್, ವೆಂಕಟೇಶ್, ರವಿಶಂಕರ್, ವರದಯ್ಯ, ಸಂತೋಷ್, ಈ 5 ಜನ ವ್ಯಕ್ತಿಗಳನ್ನು ಈ ಕೂಡಲೇ ಬಂಧಿಸಬೇಕು. ಅಲ್ಲೆಲ್ಲ ಸುರಕ್ಷತೆಯನ್ನು ಕೊಡಬೇಕು. ಇಂಥ ಯಾವುದೇ ಘಟನೆಗಳು ನಡೆಯೋ ರೀತಿಯಲ್ಲಿ ಈಗಾಗಲೇ ಈ ಮುಂಚೆನೂ ಹಲವಾರು ಘಟನೆಗಳು ನಡೆದಿರುವಂಥದ್ದು. ಎಲ್ಲ ಒಂದು ಕಡೆ ಗೃಹ ಇಲಾಖೆ ಮೃದು ಧೋರಣೆಗಳನ್ನು, ಕಾಂಗ್ರೆಸ್ ಪಕ್ಷದವರಿಗೆ ಎಲ್ಲ ಒಂದು ಕಡೆ ಉತ್ತೇಜನ ಕೊಡೋ ರೀತಿಯಲ್ಲಿ ಸಹಕಾರವನ್ನು ಸಾಫ್ಟ್ ಅಪ್ರೋಚ್ ಕೊಡುವಂಥದ್ದಾಗ್ತಿದೆ. ಇದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಈಗಾಗಲೇ ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗಲೂ ಸಹ ಸಮಯ ಮಿಂಚಿಲ್ಲ. ಶಾಂತಿಯುತವಾಗಿ ಚುನಾವಣೆ ನಡೀಲಿಕ್ಕೆ ಬೇಕಾಗಿರೋ ಎಲ್ಲ ಕ್ರಮಗಳನ್ನು ವಹಿಸಿ, ಮತ್ತು ಈ ಏನು ಹಲ್ಲೆಯನ್ನು ಮಾಡಿ ಕೃಷ್ಣಯ್ಯ ಅನ್ನುವಂಥ ವ್ಯಕ್ತಿ ತನ್ನ ಜೀವನ ಕಳ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಹಲ್ಲೆನ ಮತ್ತು ಅವಮಾನವನ್ನು ಸಹಿಸಲಿಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ತಕ್ಷಣ ಆಪಾದಿತರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಒತ್ತಾಯವನ್ನು ಮಾಡ್ತೀನಿ. ಹಾಗೆ ಕಾಂಗ್ರೆಸ್ನವರು ಇವತ್ತೇನು ಈ ಕೂಪನ್ ಕನಕಪುರದಲ್ಲಿ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬೋಗಸ್ ಕೂಪನನ್ನು ಈಗಲೂ ಕೊಡ್ತಾನೆ ಹೋಗ್ತಿದ್ದಾರೆ. ಬೋಗಸ್ ಏನು 10,000 ರೂಪಾಯಿ ಮೌಲ್ಯದ ನಿಮಗೆ ಏನು ಒಂದು ಆಮಿಷವನ್ನು ಒಡ್ಡುವಂಥದ್ದು, 10,000 ರೂಪಾಯಿ ಮೌಲ್ಯದ ಆಮಿಷ ಕಾರ್ಡನ್ನು ಒಡ್ಡುವಂಥ ಈ ಆಪಾದನೆಗಳನ್ನು ಇವತ್ತೇನು ಎಲ್ಲ ಸಾತ್ನೂರು, ಕನಕಪುರ, ರಾಜರಾಜೇಶ್ವರಿ ನಗರ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಏನು ವಿಧಾನಸಭೆ ಚುನಾವಣೆಯಲ್ಲಿ ಮಾಡಿದ್ರಲ್ಲ, ಆ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದಂಥ ಪ್ರಯತ್ನವೇ ಮೋಡಸ್ ಆಫ್ ಆಪರೆಂಡಿ ಪ್ರತಿಯೊಂದು ಬಾರಿಯಲ್ಲೂ ಮಾಡ್ತಾರೆ. ಈಗಾಗಲೇ ಎಲೆಕ್ಷನ್ ಕಮಿಷನ್ಗೆ ನಾವು ಕಂಪ್ಲೇಂಟ್ ಕೊಡೋಂಥದ್ದು ಮಾಡಿದ್ವಿ. ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರೂ ಸಹ ಇದೇ ಪ್ರಯತ್ನಗಳು ಮುಂದುವರೆದಿದೆ. ನಿನ್ನೆ ರಾತ್ರಿಯೂ ತುಂಬ ಗಲಾಟೆಗಳಾಗ್ತಿದ್ದೀವಿ. ಎಲ್ಲ ಕಡೆ ಈಗಲೂ ಹಂಚುವಂಥ ಪ್ರಯತ್ನಗಳನ್ನು ನಾನು ಮತದಾರರಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಬೋಗಸ್ಸು. ಈ ಕೂಪನ್ನು ಮತ್ತು ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಒಂದು ಕಡೆ ಇದನ್ನು ಈಗಲೂ ತಡೆಗಟ್ಟಕ್ಕೆ ಪ್ರಯತ್ನವನ್ನು ಮಾಡದೆ ಸುಮ್ಮನೆ ನೋಡ್ತಾ ಕೂತಿರೋದು ನಿಜಕ್ಕೂ ವಿಪರ್ಯಾಸ. ಎಲೆಕ್ಷನನ್ನು ಒಂದು ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಸಲಿಕ್ಕೆ ಮಾಡಬೇಕಾಗಿರೋಂಥ ಪ್ರಯತ್ನಗಳನ್ನು ಇನ್ನೂ ಸಾಲಲ್ಲ. ಇನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ತಕ್ಷಣ ಯಾರೇ ಇಂಥ ಕೂಪನ್ಗಳನ್ನು, ಕಾರ್ಡ್ಗಳನ್ನು ಈಗಲೂ ಹಂಚುತ್ತಾ ಇರೋರಿಗೆ ಬೋಗಸ್ ಕಾರ್ಡ್ಗಳನ್ನು, ಸುಳ್ಳು ಆಮಿಷವನ್ನು ಒಡ್ಡಿ
ಜನರ ಆಮಿಷಕ್ಕೆ ಒಳಗಾಗಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ತಕ್ಷಣ ತಡೆಗಟ್ಟಬೇಕು ಮತ್ತು ಜನನೂ ಇದು ಯಾವುದಕ್ಕೂ ಬಲಿಯಾಗಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.